ಉಗ್ರಂ ಮಂಜು ಸೋಲಲು ಕಾರಣವೇನು? ನಟ ಉಗ್ರಂ ಮಂಜು ಬಿಗ್ ಬಾಸ್ ಕಪ್ ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಹಲವರಿಗೆ ಇತ್ತು. ಫಿನಾಲೆ ತಲುಪಿದ್ದ ಉಗ್ರಂ ಮಂಜು ಕೂಡ ಸ್ಟ್ರಾಂಗ್ ಸ್ಪರ್ಧಿ ಅನಿಸಿಕೊಂಡಿದ್ರು. ಆದ್ರೆ ಅವರಿಗೆ ನಿರಾಸೆಯಾಗಿದೆ. ಬಿಗ್ ಬಾಸ್ ಟ್ರೋಫಿಗೆ ಕೆಲವೇ ಹೆಜ್ಜೆ ದೂರದಲ್ಲಿದ್ದ ಮಂಜು ಎಲಿಮಿನೇಟ್ ಆದ್ರು. ಆದ್ರೀಗ ಉಗ್ರಂ ಮಂಜು ಎಲಿಮಿನೇಟ್ ಆಗಿದ್ದು ಯಾಕೆ ಅನ್ನೋದನ್ನ ಅವರ ತಂದೆಯೇ ರಿವೀಲ್ ಮಾಡಿದ್ದಾರೆ. ಗೌತಮಿಯೇ ಉಗ್ರಂ ಮಂಜು ಎಲಿಮಿನೇಷನ್ಗೆ ಕಾರಣವಾದ್ರ? ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷಗಳಾದ್ರೂ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಮಂಜುಗೆ ಯಾವುದೇ ಅವಾರ್ಡ್ ಸಿಕ್ಕಿಲ್ಲ. ಹೀಗಾಗಿ ಬಿಗ್ ಬಾಸ್ ಟ್ರೋಫಿ ಎತ್ತುವ ಮೂಲಕ ಆ ಕೊರಗನ್ನ ನೀಗಿಸಿಕೊಳ್ಳುವ ಆಸೆಯನ್ನ ಮಂಜು ಹೊಂದಿದ್ರು. ಅಲ್ಲದೆ ಈ ಟ್ರೋಫಿ ಗೆದ್ದು ಅದನ್ನ ತಮ್ಮ ತಾಯಿಗೆ ನೀಡಬೇಕು ಎಂಬುದು ಮಂಜು ಅವರ ದೊಡ್ಡ ಕನಸಾಗಿತ್ತು. ಆದ್ರೆ ಅದ್ಯಾವುದೂ ಕೂಡ ನೆರವೇರಲಿಲ್ಲ. ಈ ಸೀಸನ್ನ 4ನೇ ರನ್ನರ್ ಅಪ್ ಆಗಿ ಮಂಜಣ್ಣ ಶೋನಿಂದ ಆಚೆ ಬಂದಿದ್ದಾರೆ. ಅದಕ್ಕೆ ಕಾರಣವೇ ಗೌತಮಿ ಅಂತ ಉಗ್ರಂ ಮಂಜು ತಂದೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಗೌತಮಿ ಸ್ನೇಹವೇ ಉಗ್ರಂ ಮಂಜು ಹಿನ್ನಡೆಗೆ ಕಾರಣವಾ? ಮಗ ಗೆಲ್ತಾನೆ ಅಂತ ತಂದೆ ರಾಗಿ ರಾಮಣ್ಣ ನಿರೀಕ್ಷಿಸಿದ್ರು. ಆದ್ರೆ ಆ ನಿರೀಕ್ಷೆ ಹುಸಿಯಾಯ್ತು. ಆ ಕುರಿತು ರಾಗಿ ರಾಮಣ್ಣ ಅವರು ಸಂದರ್ಶನವೊಂದರಲ್ಲಿ ಮಾತಾಡಿದ್ದಾರೆ. ಮಂಜು ಬಿಗ್ ಬಾಸ್ಗೆ ಹೋದ ಬಳಿಕ ಜನಪ್ರಿಯತೆ ಹೆಚ್ಚಾಗಿತ್ತು. ಅದರಿಂದ ನಮಗೂ ಖುಷಿ ಇದೆ. ದೇವರು ಫಲ ಕೊಟ್ಟಿದ್ದನ್ನ ಸ್ವೀಕರಿಸಬೇಕು ಅಂತ ರಾಗಿ ರಾಮಣ್ಣ ಅವರು ಹೇಳಿದ್ದಾರೆ. ಅಲ್ಲದೆ ಗೌತಮಿ ಜಾಧವ್ ಮತ್ತು ಮೋಕ್ಷಿತಾ ಜೊತೆಗಿನ ಸ್ನೇಹದ ಬಗ್ಗೆಯೂ ಮಾತಾಡಿದ್ದಾರೆ. ನಮ್ಮ ಮನೆಯಲ್ಲಿ ಅವನು ಹೆಣ್ಮಕ್ಕಳ ಜೊತೆ ಹೇಗ್ ಬೆರೆತಿದ್ನೋ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಬೆರೆತಿದ್ದಾನೆ. ಮೋಕ್ಷಿತಾ ಹಾಗೂ ಗೌತಮಿ ಅವರನ್ನ ಬಿಟ್ಟು ಆಡಿದ್ರೆ ಚೆನ್ನಾಗಿ ಆಡಿ ಗೆಲ್ತಿದ್ದ ಅಂತ ಜನರು ಹಾಗೂ ಸುದೀಪ್ ಸರ್ ಹೇಳಿರಬಹುದು. ಅವರು ಬಿಟ್ಟು ಬಾರದೆ ಇರೋದೇ ಒಳ್ಳೇದಾಯ್ತು. ಅದನ್ನ ಕೆಟ್ಟದ್ದು ಅಂತ ನಾವು ಹೇಳೋಕಾಗಲ್ಲ. ಅವನ ಆಟವನ್ನ ಆಡಿದ್ದಾನೆ, ಎಲ್ಲರ ಜೊತೆಗೂ ಬೆರೆತಿದ್ದಾನೆ ಅಂತ ಹೇಳಿದ್ದಾರೆ. ಹೆಣ್ಮಕ್ಳು ಅಂದ್ರೆ ಮಂಜುಗೆ ತುಂಬಾ ಗೌರವ. ಗೌತಮಿ ಸ್ನೇಹದಿಂದ ಮಂಜು ಆಟ ಕಡೆಗಣಿಸಿದ್ದಾನೆ ಅಂತ ಹೇಳೋಕೆ ನಮಗಿಷ್ಟ ಇಲ್ಲ. ಯಾಕಂದ್ರೆ ನಾವು ಅವನನ್ನ ಚಿಕ್ಕಂದ್ರಿಂದ ನೋಡಿದ್ದೀವಿ. ಹೆಣ್ಮಕ್ಕಳನ್ನ ಅವನು ಹಚ್ಚಿಕೊಂಡ್ರೆ ಸಡನ್ ಆಗಿ ಬಿಡಲ್ಲ. ಅದನ್ನೇ ಬಿಗ್ ಬಾಸ್ ಮನೆಯಲ್ಲೂ ಮಾಡಿದ್ದಾನೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹೆಣ್ಮಕ್ಳು ಅಂದ್ರೆ ಅವನಿಗೆ ತುಂಬಾ ಗೌರವ. ಅದನ್ನ ಬೇರೆಯವರು ಬೇರೆ ರೀತಿ ತಿಳಿದುಕೊಂಡ್ರೆ ನಾವು ಜವಾಬ್ದಾರರಲ್ಲ ಅಂತ ಉಗ್ರಂ ಮಂಜು ತಂದೆ ಹೇಳಿದ್ದಾರೆ. ಸದ್ಯ ಉಗ್ರಂ ಮಂಜುಗೆ ಮದುವೆ ಮಾಡಿಸಬೇಕು ಅನ್ನೋ ಪ್ಲಾನ್ ಕೂಡ ಮನೆಯಲ್ಲಿ ನಡೆಯುತ್ತಿದೆ. ಆದ್ರೀಗ ಗೌತಮಿ ಸ್ನೇಹದಿಂದಲೇ ಉಗ್ರಂ ಮಂಜು ಆಟವನ್ನ ನಿರ್ಲಕ್ಷಿಸಿದ್ರು ಅನ್ನೋ ಟೋನ್ ನಲ್ಲಿ ಹೇಳಿದ್ದು ಭಾರಿ ಚರ್ಚೆ ಹುಟ್ಟು ಹಾಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.